ಹಾಯ್ ಗೈಸ್, ಇವತ್ತು ಬ್ರೇಕ್ಫಾಸ್ಟ್ಗೆ ಕುರ್ಮಾ ಮತ್ತು ಗೀ ರೈಸ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿ ಒನ್. ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಕುಕ್ಕರಿಗೆ. ಸ್ವಲ್ಪ ಹೀಟ್ ಆಗಲಿ ಅದು. ಎಣ್ಣೆ ಕಾಯ್ತಾ ಬಂತು. ಸೊ ಅದಕ್ಕೆ ಇವಾಗ ಇದನ್ನೆಲ್ಲ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಮೆಣಸಿನ್ಕಾಯಿ, ಗೋಡಂಬಿ, ಪಲಾವ್ ಎಲೆ, ಸೊ ಈ ಥರ ಇವೆಲ್ಲನೂ ಇವಾಗ ತುಪ್ಪ ಮತ್ತು ಎಣ್ಣೆ ಕಾದಿದೆ. ಸೊ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇವಾಗ ಇದು ಸ್ಪ್ಲಟರ್ ಆಯಿತು. ಇವಾಗ ಉರಿನ ಸಣ್ಣ ಮಾಡಿಕೊಂಡು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಫ್ರೈ ಆಗಲಿ ಅದು. ನೋಡಿ ಇವಾಗ ಎಲ್ಲ ಇದು ಫ್ರೈ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸಣ್ಣುರಿ ಮಾಡಿಕೊಂಡು ಫ್ರೈ ಮಾಡಿದ್ದು, ಇಲ್ಲ ಸೀದೋಗ್ಬಿಡುತ್ತಲ್ಲ ಹಾಗಾಗಿ. ಸೊ ಇವಾಗ ನೆಕ್ಸ್ಟು ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಇದೇನು ಗೊತ್ತಾ, ಗೀ ರೈಸ್ ಏನು ಖಾರ ರುಬ್ಬೋದು, ಮಸಾಲೆ ರುಬ್ಬೋದು ಏನೂ ಇರಲ್ಲ. ಈಸಿಯಾಗಿ ಹೋಗ್ಬಿಡುತ್ತೆ, ಬೇಗ ಮಾಡಿಬಿಡ್ಬೋದು. ಅದೇ ಕುರ್ಮಾ ಸ್ವಲ್ಪ ಟೈಮ್ ತೊಗೋಬೋದು, ಬಟ್ ಗೀ ರೈಸ್ ಬೇಗ ಆಗುತ್ತೆ. ಇವಾಗ ಇದಕ್ಕೆ ಒಂದು ಲೋಟ ಹಾಲು ಹಾಕೋತಾ ಇದ್ದೀನಿ. ಜೊತೆಗೆ ಒಂದು ಲೋಟ ನೀರು. ಸೊ ನಾನಿದು ಏನು ಹಾಲನ್ನ ಹಾಕ್ಕೊಂಡಿದ್ದೀರಲ್ಲ, ನಿಮ್ಮ ಹತ್ರ ಏನೋ ತೆಂಗಿನಕಾಯಿ ಇತ್ತು ಜಾಸ್ತಿ ಅಂತ ಅಂದರೆ ನೀವು ತೆಂಗಿನ ಹಾಲು ಹಾಕ್ಕೋಬೋದು. ಈಗ ತೆಂಗಿನಕಾಯಿ ಬೆಳೆಯೋರು ಎಲ್ಲ ಇರುತ್ತಲ್ಲ ತುಂಬ. ಸೊ ಹಾಗಾಗಿ ತೆಂಗಿನಕಾಯ್ದು ಹಾಲು ಕೂಡ ನೀವು ಹಾಕ್ಕೋಬೋದು ಇದಕ್ಕೆ. ಸೊ ಇವಾಗ ಇದು ಸ್ವಲ್ಪ ಬಾಯ್ಲ್ ಆಗಲಿ. ಸೊ ಇವಾಗ ಅಕ್ಕಿ ಬಾಸ್ಮತಿ ರೈಸ್ನ ನೆನೆಸಿಟ್ಟಿದ್ನಲ್ಲ, ಸೊ ಆ ಅಕ್ಕಿನ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಕುದಿಲಿ, ಸ್ವಲ್ಪ ಅನ್ನ ಅರ್ಧಂಬರ್ಧ ಅಕ್ಕಿ ಅರ್ಧಂಬರ್ಧ ಬೆಂದಿರಲಿ. ಸೊ ಆಮೇಲೆ ಕುಕ್ಕರ್ ಮುಚ್ಚಳ ಹಾಕೊಂಡ್ರಾಯ್ತು. ಇಲ್ಲ ನಿಮಗೆ ಬೇಡ ಅಷ್ಟು ಅರ್ಧಂಬರ್ಧ ಬೇಯೋದು, ಒಂದೇ ಸತಿ ವಿಷಲಲ್ಲಿ ಹಾಕಿಸ್ಕೊತೀವಿ ಕುಕ್ಕರಲ್ಲಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ಕುಕ್ಕರ್ ಮುಚ್ಚಳ ಹಾಕಿ ವಿಷಲ್ ಹಾಕಿಸ್ಕೋಬೋದು. ನಾನು ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಡ್ತೀನಿ ಇದನ್ನು ಇವಾಗ. ಸೊ ಇವಾಗ ಇದು ಕುದೀತಾ ಇದೆ. ಇದನ್ನ ಇವಾಗ ಕುಕ್ಕರ್ ಮುಚ್ಚಳ ಹಾಕಿಸ್ತೀನಿ. ಇವಾಗ ಕುರ್ಮಾಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಆಗಲಿ. ಕಾದಿದೆ. ಇವಾಗ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮೆಣಸಿನ್ಕಾಯಿ, ಕರಿಬೇವು ಹಾಕೋತಾ ಇದ್ದೀನಿ. ಯಪ್ಪ ಆಗ್ತಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ.
ಹಾಕ್ಕೋತೀನಿ. ಇವಾಗ ಇದಕ್ಕೆ ಸಾಂಬಾರ್ ಪುಡಿ ಹಾಕ್ಕೊಂಡೆ, ಮತ್ತು ಇವಾಗ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಅದನ್ನ ಇವಾಗ ಆಯಿಲಲ್ಲಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡೋಣ. ಕಡಿಮೆ ಉಡಿ ಇಟ್ಕೋಬೇಕಿಲ್ಲ ಅಂದರೆ ಎಲ್ಲ ಸೀದೋಗ್ಬಿಡುತ್ತೆ. ಇದಕ್ಕೆ ಇವಾಗ ಹಸಿ ಬಟಾಣಿ ಹಾಕೋತಿದ್ದೀನಿ. ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣ ಬಟಾಣಿನ ನೆನೆಸ್ಬಿಟ್ಟು ಹಾಕೋಬೋದು. ಹಿಂದಿನ ದಿನ ನೆನೆಸಿಟ್ಟರೆ ಬೆಳಗ್ಗೆಗೆ ಕುರ್ಮಾ ಮತ್ತು ಗೀ ರೈಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಫ್ರೈ ಆಯಿತು, ಹಸಿ ಬಟಾಣಿ ಕೂಡ ಫ್ರೈ ಆಯಿತು. ಇವಾಗ ನೆಕ್ಸ್ಟ್ ಇದಕ್ಕೆ ಟೊಮೊಟೊ ಪ್ಯೂರಿ ಹಾಕೋತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಟೊಮೊಟೊ ಪ್ಯೂರಿ ಹಾಕೊಳ್ಳೋಕ್ಕಾಗಲಿಲ್ಲ ಅಂದರೆ ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಕೂಡ ಹಾಕೋಬೋದು. ನಾನಿಲ್ಲಿ ಪ್ಯೂರಿ ಹಾಕೋತಾ ಇದ್ದೀನಿ, ಬೇಗ ಮೆಲ್ಟ್ ಆಗಲಿ ಅಂತ ಅಂದ್ಬಿಟ್ಟು. ಈ ಟೊಮೊಟೊದ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ಇದು. ಸೊ ಇದು ಇವಾಗ ಸ್ವಲ್ಪ ಬೆಂದು ಆಯಿಲ್ ಬಿಡಲಿ, ಟೊಮೊಟೊ ಎಲ್ಲ ರೋಸ್ಟ್ ಆಗಿಬಿಟ್ಟು. ಇವಾಗ ಮುಚ್ಚಿಡ್ತೀನಿ, ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಬೇಯಿಸ್ತೀನಿ. ಇದು ಮಧ್ಯ ಇದನ್ನ ಮುಚ್ಚಳ ತೆಗೆದು ತಿರುಗಿಸ್ಕೊತಾ ಇರ್ಬೇಕು ಇದನ್ನ, ಇಲ್ಲ ಸೀದೋಗ್ಬಿಡುತ್ತಲ್ಲ. ಹಾಗಾಗಿ ಗೈಸ್ ಗೀ ರೈಸ್ ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಿದೆ ಗೊತ್ತಾ, ರೆಸ್ಟೋರೆಂಟ್ ಸ್ಟೈಲ್ ಥರ ಸ್ಮೆಲ್ ಬರ್ತಿದೆ. ಕುರ್ಮನೇ ಬೇಡ, ಹಂಗೆ ತಿನ್ಬೇಕು, ಆ ಥರ ಸ್ಮೆಲ್ ಬರ್ತಿದೆ ಗೀ ರೈಸ್ದು. ಇವಾಗ ಅದು ಆಯಿಲ್ ಬಿಟ್ಟಿದೆ. ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡೋಣ ಇವಾಗ ಅದನ್ನು ಕೂಡ. ಇವಾಗ ಸ್ವಲ್ಪ ಇದನ್ನ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತಿಕ್ ಅನ್ನಿಸ್ತಿದೆ ಗ್ರೇವಿ, ಸೊ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಹಾಕೋತೀನಿ. ನಿಮ್ಗೆ ಎಷ್ಟು ಬೇಕು ಗ್ರೇವಿ ಅದು ಹದ ನೋಡ್ಕೊಂಬಿಟ್ಟು ನೀವು ನೀರು ಹಾಕ್ಕೋಬೋದು. ನನಗೆ ಸ್ವಲ್ಪ ಏನು ತುಂಬ ತೆಳ್ಳಗೂ ಬೇಡ ಗಟ್ಟಿಗೂ ಬೇಡ, ಸೊ ಮೀಡಿಯಮ್ ಆಗಿರಲಿ ಅಂತ ಸ್ವಲ್ಪ ಮಾತ್ರ ನೀರು ಹಾಕ್ಕೊಂಡು ನೋಡ್ಕೊತಾ ಇದ್ದೀನಿ. ಉಪ್ಪು ಎಲ್ಲ ಕರೆಕ್ಟಾಗಿದೆಯಲ್ಲ ನೋಡ್ಕೊಂಡು ಇವಾಗಲೇ ಸೆಟ್ ಮಾಡ್ಕೋಬೇಕು. ನೋಡಿ ಇಷ್ಟು ನೀರು ಹಾಕ್ಕೊಂಡು ಸೆಟ್ ಮಾಡಿದ್ದೀನಿ ಇದನ್ನು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಯಾಕಂದರೆ ಗೀ ರೈಸ್ಗೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೆ, ಸೊ ಹಾಗಾಗಿ ಇದಕ್ಕೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಉಪ್ಪು ಹಾಕ್ಬಾರ್ದಲ್ಲ, ಎರಡಕ್ಕೂ ಜಾಸ್ತಿ ಹಾಕಿದ್ರೆ. ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಬಾಯಿಲ್ ಮಾಡೋಣ. ಕುದಿಲಿ ಇದನ್ನು ಸ್ವಲ್ಪ ಹೊತ್ತು, ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಇದನ್ನು. ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಗೀ ರೈಸ್ ನೋಡಿ. ವಾ 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 ವಾ, ಆ ಬಾಸ್ಮತಿ ರೈಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಹೆಂಗೆ ಕಾಣ್ತಾ ಇದೆ ಕಲರ್ಫುಲ್ಲಾಗಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಉದ್ರುದ್ರಾಗಿ ಚೆನ್ನಾಗಿ ಬಂದಿದೆ ಗೈಸ್ ಗೀ ರೈಸ್. ನಾನಂತೂ ಹಿಂಗೆ ತಿಂದ್ಬಿಡ್ತೀನಿ ಇವಾಗ, ಕುರ್ಮಾನೇ ಬೇಡ ನನಗೆ. ನೋಡಿ ಇವಾಗ ಇದು ಕುದ್ಬಿಟ್ಟು ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇವಾಗ ಇದಕ್ಕೆ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿರೋಂಥ ಆಲೂಗಡ್ಡೆ ಹಾಕೋತಿದ್ದೀನಿ. ಅದರಲ್ಲಿ ಒಂದು ಆಲೂಗಡ್ಡೆನ ಈ ಥರ ಕೈಯಲ್ಲಿ ಪುಡಿ ಮಾಡ್ಕೊಂಡು ಹಾಕೋತಿದ್ದೀನಿ, ಮ್ಯಾಶ್ ಮಾಡ್ತಾರಲ್ಲ ಆ ಥರ. ಸೊ ಈ ಥರ ಹಾಕೊಳ್ಳೋದ್ರಿಂದ ಗ್ರೇವಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಆ ಆಲೂಗಡ್ಡೆನೆಲ್ಲ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಈಗ ಇನ್ನು ಮಿಕ್ಕಿರೋ ಆಲೂಗಡ್ಡೆನೆಲ್ಲ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೆ, ಸೊ ಅದನ್ನು ಈ ಥರ ಹಾಕ್ತೀನಿ. ಪೂರ ಪುಡಿ ಮಾಡಲ್ಲ ಇದನ್ನು. ನೋಡಿ ಈ ಥರ ಹಾಕ್ತಾ ಇದ್ದೀನಿ ಈ ಆಲೂಗಡ್ಡೆಗಳನ್ನ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಒಂದು 2 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು. ನೋಡಿಗೆ ಈ ಥರ ಬಂದಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬಿಟ್ಟು
ಒಂದು 2 ನಿಮಿಷ ತಿರುಗಿಸ್ಕೊಬಿಟ್ರೆ ನಮ್ಮ ಆಲೂ ಬಟಾಣಿ ಕುರ್ಮಾ ರೆಡಿ, ಅಥವಾ ಸಾಗುನು ಅನ್ಬೋದು. ಕುರ್ಮಾ ಇದನ್ನ ಕತ್ರಿನಲ್ಲಿ ಹೆಚ್ಚೋದ್ರಿಂದ ಏನು ಯೂಸ್ ಗೊತ್ತಾ, ಜಾಸ್ತಿ ಕೈಗೆಲ್ಲ ಅಂಟಲ್ಲ. ಮೊದಲೇ ಹೆಚ್ಚಿಟ್ಕೊಬಿಟ್ರೆ ಕೈಗೆಲ್ಲ ಅಂಟ್ಕೊಬಿಡುತ್ತೆ, ಅದು ಹಾಕೋದಕ್ಕೆ ಆಗೋದಿಲ್ಲ, ಎಲ್ಲ ಈ ಕೈಯೆಲ್ಲ ಉಳ್ಕೊಬಿಡುತ್ತೆ. ಸೊ ಇದು ಈಸಿ ವೇ. ಆ್ಯಂಡ್ ಕತ್ರಿ ಏನು ಗೊತ್ತಾ, ಅದು ಬರೀ ಅಡುಗೆ ಮನೆಗೆ ಯೂಸ್ ಮಾಡೋದಷ್ಟೇ. ಈ ಥರ ಕೊತ್ತಂಬರಿ ಕಟ್ ಮಾಡೋದಕ್ಕೆ ಅದರಲ್ಲಿ ಇನ್ನೇನು ಯೂಸ್ ಮಾಡೋದಿಲ್ಲ. ಇದಕ್ಕೋಸ್ಕರ ಸಪ್ರೇಟ್ ಕತ್ರಿ ಇಟ್ಕೊಂಡಿರೋದು ನೋಡಿ. ಇವಾಗ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ ಗೈಸ್. ಆಲೂ ಕುರ್ಮಾ ರೆಡಿ. ಗೀ ರೈಸ್ ಜೊತೆ ತಿಂತಾ ಇರೋದೆ ಇವಾಗ. ಗೀ ರೈಸ್ ಹಾಕ್ಕೊಂಡೆ ನೋಡಿ ಗೈಸ್, ಹೆಂಗೆ ಬಂದಿದೆ. ಮಾಯಿಸ್ಟ್ ಕೂಡ ಇದೆದಲ್ಲ ನೋಡಿ, ಮಾಯಿಸ್ಟ್ ಎಷ್ಟು ಹೆಂಗಿದೆ ನೋಡಿ, ಮಾಯಿಸ್ಟ್ ಇದೆ ಆ ರೈಸಲ್ಲಿ, ನೀರು ಥರ ಎಷ್ಟು ಚೆನ್ನಾಗಿದೆ. ತುಪ್ಪ ಅದು ನೀರು ಅನ್ನಲ್ಲ, ಅದು ತುಪ್ಪ ಮಾಯಿಸ್ಟ್ ಹಂಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ಇಲ್ಲಿ ಕುರ್ಮಾ, ಇಲ್ಲಿ ಗೀ ರೈಸ್ ರೆಡಿ. ನಿಮ್ಮನೇಲಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ವೆರಿ ಟೇಸ್ಟಿ ಗೈಸ್, ವೆರಿ ಟೇಸ್ಟಿ. ನೀವೊಂದ್ಸತಿ ಟ್ರೈ ಮಾಡಿ ನೋಡಿ, ಇದನ್ನ ಸಖತ್ತಾಗಿ ಬಂದಿದೆ.